Question number 31 to 35, 28 June 2025 evening shift paper. First question number 31, evening hours of a hermit is written by. So the evening hours of a hermit is written in the year 1780 by Johann Heinrich Pestalozzi. ಇಲ್ಲಿ ಪೆಸ್ಟಾಲಜಿ ಅಂತ ಕೊಟ್ಟಿದ್ರಲ್ಲ, ದಟ್ ಪರ್ಸನ್ ಹ್ಯಾಸ್ ರಿಟನ್ ದಿಸ್. ಹಿ ಈಸ್ ಅ ಸ್ವಿಸ್ ಎಜುಕೇಷನಿಸ್ಟ್ ಆ್ಯಂಡ್ ರಿಫಾರ್ಮರ್. ಸ್ವಿಸ್ ಎಜುಕೇಷನಲಿಸ್ಟ್ ಆ್ಯಂಡ್ ರಿಫಾರ್ಮರ್. He emphasized education based on love, observation, and activity. Love, ಅಬ್ಸರ್ವೇಷನ್ ಆ್ಯಂಡ್ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನನ್ನು ಎನ್ಕರೇಜ್ ಮಾಡಿದ್ರು ಅವರು. ಹಿ ವಾಸ್ ಅನ್ ಸ್ವಿಸ್ ಎಜುಕೇಷನಿಸ್ಟ್ ಆ್ಯಂಡ್ ರಿಫಾರ್ಮರ್. ಪೆಸ್ಟಾಲೊಝಿ ಅನ್ನೋದು ನೆನಪಿರಲಿ. ಈವ್ನಿಂಗ್ ಅವರ್ಸ್ ಆಫ್ ಅ ಹರ್ಮಿಟ್. ಓಕೆ, ಈವ್ನಿಂಗ್ ಅವರ್ಸ್ ಆಫ್ ಅ ಹರ್ಮಿಟ್ ಅನ್ನುವಂಥ ಇವರ ಕೆಲಸದಲ್ಲಿ ಫಿಲಾಸಫಿ ಆಫ್ ಅ ನ್ಯಾಚುರಲ್ ಆ್ಯಂಡ್ ಮಾರಲ್ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾರೆ. ಯಾವುದ್ರ ಬಗ್ಗೆ? ಫಿಲಾಸಫಿ ಆಫ್ ನ್ಯಾಚುರಲ್ ಆ್ಯಂಡ್ ಮಾರಲ್ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾರೆ. ವೈ ಐ ಆಮ್ ಸ್ಪೀಕಿಂಗ್ ಆನ್ ದಿಸ್ ಅಂದರೆ, ಯಾಕೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ನೆಕ್ಸ್ಟ್ ಏನಾದರೂ ಕ್ವೆಶನ್ ಅರೈಸ್ ಆದಾಗ ಈವ್ನಿಂಗ್ ಅವರ್ಸ್ ಆಫ್ ಅ ಹರ್ಮಿಟ್ ರಿಟನ್ ಬೈ ಪೆಸ್ಟಾಲೊಝಿ ಇಸ್ ಬೇಸ್ಡ್ ಆನ್ ಏನು ಅಂತ ಕೇಳ್ಬೋದು. ಪ್ರೆಸೆಂಟ್ಸ್ ವಾಟ್ ಅಂತ ಕೇಳ್ಬೋದು. ವಿ ಶುಡ್ ಬಿ ರೆಡಿ ವಿತ್ ನೋವಿಂಗ್ ಫಿಲಾಸಫಿ ಆಫ್ ನ್ಯಾಚುರಲ್ ಆ್ಯಂಡ್ ಮಾರಲ್ ಎಜುಕೇಷನ್ ಅಂತ. ಹಿ ಫೋಕಸ್ಡ್ ಆನ್ ಲವ್, ಅಬ್ಸರ್ವೇಷನ್ ಆ್ಯಂಡ್ ಆ್ಯಕ್ಟಿವಿಟಿ, ಫೋಕಸಿಂಗ್ ಆನ್ ಹೆಡ್, ಹಾರ್ಟ್ ಆ್ಯಂಡ್ ಹ್ಯಾಂಡ್. ಫೋಕಸಿಂಗ್ ಆನ್ ಹೆಡ್, ಹಾರ್ಟ್ ಆ್ಯಂಡ್ ಹ್ಯಾಂಡ್. ಈ ಮೂರು ಗೊತ್ತಿರ್ಬೇಕು ನಮಗೆ. ಹೆಂಗೆ ಬೇಕಾದರೂ ಟ್ವಿಸ್ಟ್ ಮಾಡಿ ಕ್ವಶನ್ ಮತ್ತೆ ಅರೈಸ್ ಆಗ್ಬೋದು ಅದು ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ. ಅದಕ್ಕೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 32. Learning to do towards learning and working society is the title of report submitted by. Okay, so learning to do towards a learning and working society is the title of report submitted by Adisheshayya Committee. Adisheshayya Committee 1. It was established in 1978 by Government of India to study polytechnic and technical education. Polytechnic and technical education. The committee's report titled that learning to do towards a learning and working society emphasized. ಇದೇನು ಮಾಡಿದ್ರು ಅವರು? ಇಟ್ ವಾಸ್ ಎಂಫಸೈಸಿಂಗ್ ಆನ್ ವೊಕೇಶನಲೈಸೇಷನ್ ಆಫ್ ಎಜುಕೇಷನ್, ಸ್ಕಿಲ್ ಬೇಸ್ಡ್ ಲರ್ನಿಂಗ್ and linking education with productive work. Adisheshayya Committee in 1978. Okay, next question number 33. Arrange the following Erikson stages of development on the basis of order of to their occurrence ಅಂತ ಕೊಟ್ಟಿದ್ದಾರೆ. Generativity and stagnation, identity versus role confusion, autonomy versus same, industry versus inferiority, integrity versus despair. So 8 stages of psychosocial development. ಇಲ್ಲಿ ಬರೀತೀನಿ ನಾನು. 8 stages of psychosocial development given by Erikson. ಒಂದು, ಫಸ್ಟು ಇನ್ಫ್ಯಾನ್ಸಿ ಸ್ಟೇಜ್, 0 to ಇನ್ಫ್ಯಾನ್ಸಿ, INFANCY, 0 to 1 year. ಚಿಕ್ಕ ಮಗು 0 to 1 year ಇರುತ್ತಲ್ಲ, ಆ ಮಗುವಿನಲ್ಲಿ ಮೊದಲು ಬರುವಂಥದ್ದು ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಕರೆಕ್ಟ್. ನೆಕ್ಸ್ಟು ಅರ್ಲಿ ಚೈಲ್ಡ್ಹುಡ್ 1 to 3 years. ಇಲ್ಲಿ
ಆಟೋನಮಿ ವರ್ಸಸ್ ಶೇಮ್ ಆ್ಯಂಡ್ ಡೌಟ್. ಇಲ್ಲಿ ತನ್ನ ಬಗ್ಗೆ ಕಾನ್ಫಿಡೆನ್ಸು, ಶೇಮು, ಡೌಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ 1 to 3 years ಆಫ್ ಏಜಲ್ಲಿ. ಮೊದಲು ಮಗು ತುಂಬ ಚಿಕ್ಕ ಮಗು ಆಗಿದ್ದಾಗ 0 to 1 year ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಅಮ್ಮನ ಹತ್ರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಅಪ್ಪನ ಜೊತೆ ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇರೆಯವ್ರ ಹತ್ರ ಹೋಗ್ಲಲ್ಲೇ ಇರೋದು ಅದೆಲ್ಲ. 1 ರಿಂದ 3ನೇ ವರ್ಷದ ವಯಸ್ಸುವರೆಗೂ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಯುವಂಥದ್ದು, ಶೇಮ್ ಬೆಳೆಯುವಂಥದ್ದು, ಡೌಟ್ ಬರುವಂಥದ್ದು ತಮ್ಮ ಬಗ್ಗೆ ತನಗೆ. ಈಗ ನಾವು ಪ್ರತಿಯೊಂದು ಕೆಲಸ ಮಗು ಮಾಡುವಾಗ ಅದು ಮಾಡಬೇಡ, ಇದು ಮಾಡಬೇಕ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗುಗೆ ತನ್ನ ಬಗ್ಗೆನೇ ಡೌಟ್ ಬಂದುಬಿಡುತ್ತೆ. ಅದು ಮಾಡ್ದಲೇ ಇದ್ಬಿಡುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಯಾವತ್ತೂ ಅವ್ರು ಏನೇ ಮಾಡ್ತಾಯಿದ್ರು ಮಾಡಲಿ ಅಂತ ಬಿಡಬೇಕು. ನಾವು ಜೊತೆಗೆ ಅಕ್ಕಪಕ್ಕ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರಬೇಕು. ಆವಾಗ ಅವರಲ್ಲಿ ಏನಾಗುತ್ತೆ ಅಂದರೆ ಆಟೋನಮಿ, ಕಾನ್ಫಿಡೆನ್ಸ್ ಬರುತ್ತೆ, ತಾನೇ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು ಬರುತ್ತೆ. ಅದು ಅರ್ಲಿ ಚೈಲ್ಡ್ಹುಡ್ಡು 1 to 3 years ನಾವು ಬೆಳೆಸ್ಬೋದು. ನೆಕ್ಸ್ಟು 3rd stage ಇಲ್ಲಿ ಬರಿತೀನಿ, 3 to 6 years ಪ್ರೀ ಸ್ಕೂಲ್ ಸ್ಟೇಜ್. ಇದು ಪ್ರೀ ಸ್ಕೂಲ್ ಸ್ಟೇಜ್, SCHOOL ಸ್ಕೂಲ್ ಏಜ್, ಪ್ರೀ ಸ್ಕೂಲ್ ಏಜ್ ಇದು. ಈ ಏಜಲ್ಲಿ ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ. ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕ್ಯಾಪಬಲ್ ಆಫ್ ಫೇಸಿಂಗ್ ಅದರ್ಸ್, ಆರ್ ಐ ಆಮ್ ನಾಟ್ ಕ್ಯಾಪಬಲ್, ಐ ಆಮ್ ಇನ್ಫೀರಿಯರ್, ಸಂಬಡಿ ಎಲ್ಸ್ ಇಸ್ ಡಾಮಿನೇಟಿಂಗ್ ಮೀ. ಆ ರೀತಿ ಮೈಂಡ್ಸೆಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಟಿವ್ ಇರುತ್ತಾರೋ ಇಲ್ಲ ಇನ್ಫೀರಿಯಾರಿಟಿ ಬರುತ್ತೋ ಅಂತ. ನೆಕ್ಸ್ಟು 4th stage, ಇದು ಫಸ್ಟ್ ಸ್ಟೇಜ್ ಇನ್ಫ್ಯಾನ್ಸಿ, ಸೆಕೆಂಡ್ ಸ್ಟೇಜ್, 3rd stage ವಾಸ್ ಇನಿಷಿಯೇಟಿವ್ ವರ್ಸಸ್ ಗಿಲ್ಟ್. ಇಲ್ಲಿ ನಾನು ಮಿಸ್ಟೇಕ್ ಮಾಡಿದೆ. 3rd stage ಇನಿಷಿಯೇಟಿವ್ ವರ್ಸಸ್ ಗಿಲ್ಟ್. ಇದರಲ್ಲಿ ಇದು 3 to 6 years ಪ್ರೀ ಸ್ಕೂಲ್ ಏಜ್. ಇದು ಪ್ರೀ ಸ್ಕೂಲ್ ಏಜು. ಇಲ್ಲಿ ಇನಿಷಿಯೇಟಿವ್ ವರ್ಸಸ್ ಗಿಲ್ಟು. ತಾನೇ ಇನಿಷಿಯೇಟಿವ್ ತೊಗೊಂಡು ಕೆಲಸ ಮಾಡುವಂಥದ್ದು ಅಥವಾ ಗಿಲ್ಟ್ ಪಡುವಂಥದ್ದು ಬೇಡ ಅಂತ. ನೆಕ್ಸ್ಟು 6 to 2 years ಇದು ಸ್ಕೂಲ್ ಏಜ್. ಪ್ರೀ ಸ್ಕೂಲ್ ಏಜ್ ಆದಮೇಲೆ ಸ್ಕೂಲ್ ಏಜು. ಇಲ್ಲಿ ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ. ನೆಕ್ಸ್ಟು 5th 12 to 18 years ಅಡೋಲ್ಸೆನ್ಸ್. ಇಲ್ಲಿ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ ಆರ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ರೋಲ್ ಕಾನ್ಫ್ಲಿಕ್ಟ್ ಬರುತ್ತೆ. ನೆಕ್ಸ್ಟ್ 6 ಇದು OB-ನಲ್ಲೂ ಬಂದಿರುವಂಥದ್ದು. 18 to 40 years ಆಫ್ ಏಜ್, ಇಂಟಿಮೆಸಿ ವರ್ಸಸ್ ಐಸೋಲೇಷನ್. ನೆಕ್ಸ್ಟು ಐ ಹೋಪ್ ದಟ್ ಯು ಆರ್ ರೈಟಿಂಗ್ ಇಟ್. ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ. ನೆಕ್ಸ್ಟ್ 6th ಆಯಿತು. 7th stage 40 to 65 ಜನರೇಟಿವಿಟಿ ವರ್ಸಸ್ ಸ್ಟ್ಯಾಗ್ನೇಷನ್, ಮಿಡಲ್ ಅಡಲ್ಟ್ಹುಡ್. ನೆಕ್ಸ್ಟ್ 8 to 65+ ಇಂಟಿಗ್ರಿಟಿ ವರ್ಸಸ್ ಡಿಸ್ಪೈರ್. ಸೊ ಇಷ್ಟು ಸ್ಟೇಜಸ್ ಇದೆ. 8 stages ಆಫ್ ಎರಿಕ್ಸನ್ ಸ್ಟೇಜು. ಇದರಲ್ಲಿ ಆರ್ಡರ್ ಆಫ್ ಅಕರೆನ್ಸ್ ಬಗ್ಗೆ ಹೇಳಿದ್ದಾರೆ. ಫಸ್ಟ್ ಯಾವ್ದು ಬರುತ್ತೆ ನೋಡಿ, ಆಟೋನಮಿ ಆ್ಯಂಡ್ ಶೇಮ್, ಇಂಡಸ್ಟ್ರಿ ಆ್ಯಂಡ್ ಇಂಟೆಗ್ರಿಟಿ ಆ್ಯಂಡ್ ಡಿಸ್ಪೈರ್, ಐಡೆಂಟಿಟಿ ಆ್ಯಂಡ್ ರೋಲ್ ಕನ್ಫ್ಯೂಷನ್ ಲೇಟರ್. ಆಟೋನಮಿ ಆ್ಯಂಡ್ ಶೇಮ್ ಫಸ್ಟು, ಸಿ. ಓಕೆ, ಅವರೇ ಕೊಟ್ಬಿಟ್ಟಿದ್ದಾರೆ ಸಿ ಇಸ್ ಫಸ್ಟ್ ಅಂತ. ಆಮೇಲೆ ಡಿ, ಆಮೇಲೆ B, A, E. I think this is the answer. Yes, C, D, B, A, E is the answer. ಓಕೆ, ನೆಕ್ಸ್ಟ್ ಕರೆಕ್ಟಾಗಿ ನಾವು ಇದನ್ನು ಬರ್ಕೊಂಡು ಅದನ್ನು ಅಬ್ಸರ್ವ್ ಮಾಡಿ ಅನಾಲಿಸಿಸ್ ಮಾಡಿದ್ರೆ ವಿ ಕ್ಯಾನ್ ಗಿವ್ ದ ಆನ್ಸರ್. ನೆಕ್ಸ್ಟ್ ಸೆಲೆಕ್ಟ್ ದ ರೈಟ್ ಸ್ಟೇಟ್ಮೆಂಟ್. ಆರ್ಟಿಕಲ್ 21A inserted in constitution is related to right to free and compulsory education. Article 21A is true. This is introduced in 2002. Right to education. Okay, 86th amendment.
for the right to education for the children aged from 6 years to 14 years. ಅದು ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 30 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ಸ್ ರೈಟ್ ಟು ಇನ್ಫಾರ್ಮೇಷನ್. ದಿಸ್ ಈಸ್ ಆಲ್ಸೋ ಟ್ರೂ. ಆರ್ಟಿಕಲ್ 350A assures the higher education and research. No, this is not relating to higher education and research. And Article 30 of the Constitution protects the rights of minorities to manage the educational institutions. This is true. Okay, right. Article 30, minority education institution is true. Constitution, right to information is not. Right to information is not on Article 30. So, right. Article 30 is about right to minorities. Article 21 is about right compulsory education. So ಇಲ್ಲಿ A and D are right. And D are right. Next, question number 35. Methods, teaching aptitude related questions ಇದೆಲ್ಲ. So here we have to go and check the methods and objectives and compare with that. Lecturing method, demonstration, field trip, project. Showing manipulation of operations, providing purposeful activities, presenting facts, providing direct experiences. So, really presenting the facts is like lecturing. Second, A get 2. So this is cancelled. Demonstration is when we actually do something and show it. So here demonstration is showing manipulation of operations, that is 4. So answer is second one. 1 cannot be the answer. Okay. So this much. Field trip is providing direct experiences. Project is providing purposeful activities. This is all about teaching related questions.